ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ನಿಜವಾದ ನಿಗೂಢವಾದ ಒಂದು ಕತೆ ಹೇಳಲು ಬಂದಿದ್ದೇನೆ. ಇದು ಯಾವುದೇ ಥರ ಕಟ್ಟುಕತೆ ಅಲ್ಲ, ಇದು ಒಂದು ಚಿಕ್ಕ ಗ್ರಾಮದಲ್ಲಿ ನಡೆದ ಕತೆ ಅಂತಲೇ ಹೇಳ್ಬೋದು. ಈ ಕತೆ ಏನಪ್ಪ ಅಂತಂದರೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನ ಹೆಸರು ರವಿ ಅಂತ ಇರ್ತದೆ. ಆ ಹುಡುಗ ಡೈಲಿ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಪ್ರತಿದಿನ ಆತ ಕಾಲೇಜ್ಗೆ ಹೋಗಿ ಬರಬೇಕಾದ್ರೆ ಒಂದು ಹಳೆಯ ಮನೆ, ಅಂದರೆ ಆಗಿನ ಕಾಲದಲ್ಲಿ ಇರ್ತಾವಲ್ಲ ಆ ಥರ ಮನೆಯ ಕೆಳಗೆ ಹೋಗ್ಬೇಕಾಗಿರುತ್ತೆ. ಆ ಮನೆ ಎಲ್ಲಿತ್ತಪ್ಪ ಅಂತಂದರೆ ಮಾಮೂಲಿ ಪ್ಲೇಸ್ ಅಲ್ಲ, ಅದು ಒಂದು ಕಾಡಿನ ಮಧ್ಯೆ ನಿಗೂಢವಾದ ರೋಡಿನಲ್ಲಿ ಇರ್ತದೆ. ಆ ಕಾಡಿನಲ್ಲಿ ರವಿ ದಿನ ಸಂಚರಿಸ್ತಾ ಇರ್ತಾನೆ ಕಾಲೇಜ್ಗೆ. ಯಾವಾಗಲೂ ಅದೇ ರೋಡಲ್ಲೇ ಹೋಗ್ತಾ ಇರ್ತಾನೆ ಮತ್ತು ಅದೇ ರೋಡಲ್ಲೇ ಬರ್ತಾ ಇರ್ತಾನೆ. ಆ ಕಾಡಿನ ಮಧ್ಯೆ ಮನೆ ಇರುತ್ತಲ್ಲ, ಆ ಮನೆ ಬಗ್ಗೆ ಅಲ್ಲಿನ ಜನಗಳು ಬೇರೆ ಬೇರೆನೇ ಕತೆ ಹೇಳ್ತಾ ಇರ್ತಾರೆ. ಮತ್ತು ರಾತ್ರಿ 12 ಗಂಟೆ ನಂತರ ಆ ಮನೆ ಹತ್ರ ಯಾರೂ ಹೋಗಬೇಡ್ರಿ ಅಂತಲೂ ಸಹ ಹೇಳ್ತಾ ಇರ್ತಾರೆ. ಒಂದಿನ ರವಿಗೆ ಕೋಇನ್ಸಿಡೆಂಟಾಗಿ ಕಾಲೇಜು ಕೂಡ ಅವತ್ತು ಲೇಟಾಗಿ ಬಿಟ್ಟಿರುತ್ತೆ. ಮಿನಿಮಮ್ 11ರಿಂದ 11:30 ಅಥವಾ 12 ಗಂಟೆನೇ ಆಗಿರ್ಬೋದು ಅಂತ ಅಂದ್ಕೊಳ್ಳಿ. ಆಗ ಆ ರವಿ ಅದೇ ರಸ್ತೆಯಲ್ಲಿ ಹೋಗ್ಬೇಕಾಗಿರುತ್ತೆ. ಅವನ ಗಾಡಿ ಸಹ ಚೆನ್ನಾಗೇ ಇರುತ್ತೆ, ಏನೂ ಆಗಿರಲ್ಲ. ಅಲ್ಲಿ ಹೋದ ನಂತರ ಬೈಕ್ ಸ್ಟಾಪ್ ಆಗುತ್ತೆ. ಅವನು ಭಾಳ ಸಲ ಆ ಬೈಕ್ನ ಸ್ಟಾರ್ಟ್ ಮಾಡಲು ನೋಡ್ತಾನೆ, ಆದರೆ ಬೈಕ್ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ. ಅಷ್ಟರಲ್ಲೇ ಆ ಮನೆ ಹೇಳಿದ್ನಲ್ಲ, ಆ ಮನೆ ಕಿಟಕಿಯಿಂದ ಯಾರೋ ಓಡಾಡೋ ಥರ ಕಾಣಿಸುತ್ತೆ. ರವಿ ಇದು ನನ್ನ ಭ್ರಮೆ ಅಂತ ಅಂದ್ಕೊಂಡು ಗಾಡಿ ಪುನಃ ಸ್ಟಾರ್ಟ್ ಮಾಡಲು ಪ್ರಯತ್ನಿಸ್ತಾನೆ, ಆದರೆ ಗಾಡಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ. ಇನ್ನೂ ಒಂದು ಸರಿ ಆ ಮನೆ ಕಡೆ ನೋಡ್ತಾನೆ ರವಿ. ಆ ರವಿ ನೋಡಿದ ತಕ್ಷಣ ಅಲ್ಲಿಂದ ಯಾರೋ ಈತನ ಕಡೆಗೆ ನಡೆದುಕೊಂಡು ಬರ್ತಿರೋ ಥರ ಕಾಣಿಸ್ತದೆ. ಇನ್ನೇನು ಸ್ವಲ್ಪ ದೂರದಲ್ಲೇ ರವಿ ಹತ್ರ ಅಲ್ಲಿ ಆ ಮನೆಯಿಂದ ಯಾರೋ ಬಂದು ಇವನನ್ನು ಟಚ್ ಮಾಡಬೇಕು. ಅಷ್ಟರಲ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಆ ಗಾಡಿ ಸ್ಟಾರ್ಟ್ ಆದ ತಕ್ಷಣ ರವಿ ಅಲ್ಲಿಂದ ಗಾಡಿ ತಗೊಂಡು ಬೇಗ ಹೋಗ್ತಾನೆ. ಅಲ್ಲಿ ನಡೆದ ಘಟನೆಯನ್ನು ರವಿ ಮನೆಗೆ ಹೋಗಿ ಅವರ ಅಜ್ಜಿ ಹತ್ರ ಹೇಳ್ತಾನೆ. ಅಜ್ಜಿ, ಬರ್ಬೇಕಾದ್ರೆ ಈ ಥರ ಆಯಿತು, ಒಂದು ಮನೆ ಹತ್ರ ಯಾರೋ ನನ್ನ ಕಡೆನೇ ನಡ್ಕೊಂಬರೋ ಥರ ಆಯಿತು ಅಂತ. ಆಗ ಅಜ್ಜಿ, ಆ ಮನೆಯಲ್ಲಿ ಒಬ್ಬ ಮಹಿಳೆ ಸಾವನ್ನಪ್ಪಿದಳು, ಅವಳ ಆತ್ಮ ಇಂದಿಗೂ ಅಲ್ಲೇ ಇದೆ ಅಂತ ಆ ಅಜ್ಜಿ ಕೂಡ ಹೇಳ್ತಾಳೆ. ಮುಂದಿನ ಸರಿ ಹೋಗ್ಬೇಕಾದ್ರೆ ನೀನು ಆ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡ, ಆ ರೋಡ್ ಸರಿ ಇಲ್ಲ ಅಂತ ಮನೆಯಲ್ಲಿ ಎಲ್ಲರೂ ರವಿಗೆ ಹೇಳ್ತಾರೆ. ಅವತ್ತಿನಿಂದ ರವಿ ಆ ರಸ್ತೆಗೆ ಎಂದೂ ಹೋಗಲ್ಲ. ಆ ಊರಲ್ಲಿರೋ ಜನಗಳು ಸಹ ಆ ಮನೆ ಕಿಟಕಿ ಬಳಿ ಯಾರೋ ಓಡಾಡೋ ಥರ ಕಾಣಿಸುತ್ತೆ, ಬಟ್ ಅಲ್ಲಿ ಹೋದರೆ ಯಾರೂ ಇರಲ್ಲ. ಒಬ್ಬೊಬ್ಬರೇ ಹೋದರೆ ಆ ಮನೆಯಿಂದ ನಮ್ಮ ಕಡೆನೇ ನಡ್ಕೊಂಬರೋ ಥರ ಅನಿಸುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಯಾವ ಥರ ಘಟನೆ ನಡೀತು ಅಂತ. ಇನ್ನೂ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.